ನವಣೆ ಪುರಾತನ ಧಾನ್ಯಗಳಲ್ಲಿ ಒಂದು. 1960ರ ದಶಕದಲ್ಲಿ ಪ್ರತಿಯೊಬ್ಬರ ಆಹಾರದ ಭಾಗವಾಗಿತ್ತು. ಆದರೆ ಇಂದು ನಾವು ಹಬ್ಬದಿನ, ನಾಗರ ಪಂಚಮಿಯ ದಿನ ಕೇವಲ ನೈವೇದ್ಯಕ್ಕಾಗಿ ಇದನ್ನು ನಾವು ಮಾಡುತ್ತೇವೆ. ಇದರ ಕೃಷಿ 8700 BCಯಲ್ಲೇ ಚೈನಾದಲ್ಲಿ ಪ್ರಾರಂಭವಾಗಿರಬಹುದು ಅಂತ ಹೇಳಲಾಗುತ್ತದೆ. ಆದರೆ 1960ರಿಂದ 2000 ಇಸ್ವಿಯವರೆಗೆ ಸಿರಿಧಾನ್ಯಗಳನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ವಿ. ಇದಕ್ಕೆ ಕಾರಣ ಹೈಬ್ರಿಡ್ ಗೋಧಿ ಮತ್ತು ಅಕ್ಕಿ ಬಳಕೆಗೆ ಬಂದವು. ಆದರೆ ಈ ಗೋಧಿ ಮತ್ತು ಅಕ್ಕಿಯ ಸೇವನೆ ಹೆಚ್ಚಾದಾಗ ಗಂಭೀರ ಕಾಯಿಲೆಗಳನ್ನು ಕೂಡ ಎದುರಿಸಬೇಕಾದ ಪರಿಸ್ಥಿತಿ ಬಂದಿದೆ. ಆದರೆ ಇವಾಗ ಈ ಸಿರಿಧಾನ್ಯಗಳು ಯಾವ ರೀತಿ ಪುನಃ ಮರಳಿ ಬಂದಿವೆ ಅಂದರೆ ಇವು ಸೂಪರ್ ಫುಡ್, ಅದ್ಭುತ ಆಹಾರ ಅಂತ ಕರೆಸಿಕೊಳ್ಳುತ್ತಿವೆ. ಇದರ ಶ್ರೇಯ ಮಿಲ್ಲೆಟ್ ಮ್ಯಾನ್ ಆಫ್ ಇಂಡಿಯಾ ಆದ ಡಾಕ್ಟರ್ ಖಾದರ್ ಅಲಿ ಅವರಿಗೆ ಸಲ್ಲುತ್ತದೆ. ನವಣೆಯನ್ನು ವೈಜ್ಞಾನಿಕವಾಗಿ ಸೆಟಾಲಿಕಾ ಇಟಾಲಿಯಾ ಅಂತ ಕರೀತಾರೆ. ಇಂಗ್ಲಿಷ್ನಲ್ಲಿ ಫಾಕ್ಸ್ಟೇಲ್ ಮಿಲೆಟ್ ಅಂತ ಕರೀತಾರೆ. ಯಾಕೆಂದ್ರೆ ಇದರ ತೆನೆ ನರಿ ಬಾಲದಂತೆ ಇರುತ್ತೆ. ನವಣೆ ಪ್ರೋಟೀನ್ಗಳು, ವಿಟಮಿನ್ಗಳು, ಮಿನರಲ್ಗಳು, ಫೈಬರ್ ಇವುಗಳಿಂದ ಸಮೃದ್ಧವಾಗಿದೆ. ಇದರ ಸೇವನೆಯಿಂದ ಅನೇಕ ಗಂಭೀರ ಕಾಯಿಲೆಗಳು ನಿವಾರಣೆಯಾಗುತ್ತವೆ. ಇದು ಗ್ಯಾಸ್ಟ್ರೋ ಪ್ರೊಟೆಕ್ಟಿವ್ ಆಗಿ ಕೆಲಸ ಮಾಡುತ್ತದೆ. ಅಂದ್ರೆ ಜೀರ್ಣಾಂಗ ವ್ಯೂಹದ ಗಾಯಗಳನ್ನು ಕಡಿಮೆ ಮಾಡುತ್ತೆ, ನಮ್ಮ ನರಮಂಡಲವನ್ನು ಬಲಪಡಿಸುತ್ತೆ. ನವಣೆ ಏನಿದೆಯಲ್ಲ, ಇದು ವಿಟಮಿನ್ B1ನಿಂದ ಸಮೃದ್ಧವಾಗಿರೋದ್ರಿಂದ ನ್ಯೂರೋಲಾಜಿಕಲ್ ಡಿಸಾರ್ಡರ್ಸ್ ದೂರ ಇಡುತ್ತದೆ. ಕಬ್ಬಿಣದಿಂದ ಸಮೃದ್ಧವಾಗಿರೋದ್ರಿಂದ ಅಲ್ಝೀಮರ್ಸ್ ಹೆಚ್ಚಾಗಲು ಬಿಡಲ್ಲ. ಮಿದುಳಿಗೆ ಹೆಚ್ಚಿನ ಆಕ್ಸಿಜನ್ ಒದಗಿಸಲು ಸಹಾಯ ಮಾಡುತ್ತದೆ. ಕಂಪವಾಯು ಅಥವಾ ಪಾರ್ಕಿನ್ಸನ್ ರೋಗವನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ. ನವಣೆ ಬೆಳಗ್ಗೆ ಸೇವಿಸುತ್ತಾ ಬಂದ್ರೆ ಥೈರಾಯ್ಡ್ ಸಮಸ್ಯೆ ನಿವಾರಣೆಯಲ್ಲಿ ಕೂಡ ಇದು ಸಹಾಯ ಮಾಡುತ್ತೆ. ಗರ್ಭಿಣಿಯರು ನವಣೆ ಸೇವಿಸುತ್ತಾ ಬಂದ್ರೆ ಮಗುವಿನ ಬೆಳವಣಿಗೆ ಚೆನ್ನಾಗಿ ಆಗುತ್ತದೆ. ಕಾರಣ ಇದರಲ್ಲಿರ್ತಕ್ಕಂಥ ಥೈಮಿನ್. ಅಷ್ಟೇ ಅಲ್ಲ, ಮಲಬದ್ಧತೆ ಉಂಟಾಗಲು ಬಿಡಲ್ಲ. ಪ್ರಸವ ಕೂಡ ಸರಳವಾಗುತ್ತೆ. ಇದು ಹೃದಯದ ಆರೋಗ್ಯ ಕೂಡ ಸುಧಾರಿಸುತ್ತೆ. ನವಣೆ ಗ್ಲೂಟೆನ್ ಫ್ರೀ ಇರೋದ್ರಿಂದ, ಪ್ರೋಟೀನ್ನಿಂದ ಸಮೃದ್ಧವಾಗಿರೋದ್ರಿಂದ ಮತ್ತು ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಹೊಂದಿರೋದ್ರಿಂದ ಇದು ಅಸಿಟೈಲ್ ಕೋಲಿನ್ ಎಂಬ ನ್ಯೂರೋ ಟ್ರಾನ್ಸ್ಮಿಟರ್ ತಯಾರಿಸುವಲ್ಲಿ ಸಹಾಯ ಮಾಡುತ್ತದೆ. ಈ ಅಸಿಟೈಲ್ ಕೋಲಿನು ನಮ್ಮ ದೇಹದಲ್ಲಿನ ಸ್ನಾಯುಗಳು ಮತ್ತು ನರಗಳ ನಡುವೆ ಸಂದೇಶ ರವಾನಿಸಲು ಸಹಾಯ ಮಾಡುತ್ತದೆ. ಹೃದಯದ ಆರೋಗ್ಯ ಕಾಪಾಡುತ್ತದೆ. ನವಣೆಯಲ್ಲಿ ಪೊಟ್ಯಾಷಿಯಂ ಅಂಶ ಹೆಚ್ಚು ಇದ್ದು ಮತ್ತು ಸೋಡಿಯಂ ಅಂಶ ಕಡಿಮೆ ಇರೋದ್ರಿಂದ ರಕ್ತ ಪರಿಚಲನೆ ಸರಾಗವಾಗಿ ಆಗೋ ಹಾಗೆ ಮಾಡುತ್ತದೆ. ನವಣೆ ಸ್ವಭಾವದಲ್ಲಿ ಅಲ್ಕಲೈನ್ ಅಂದ್ರೆ ಪ್ರತ್ಯಾಮ್ಲೀಯವಾಗಿರೋದ್ರಿಂದ ಇದು ಚೆನ್ನಾಗಿ ನಿದ್ರೆ ತರಿಸುತ್ತೆ. ಇದು ಮಧುಮೇಹ ನಿರ್ವಹಿಸುತ್ತದೆ. ನವಣೆ ಅಕ್ಕಿಗೆ ಸಂಪೂರ್ಣವಾಗಿ ಉತ್ತಮ ಪರ್ಯಾಯವಾಗಿ ಬಳಸಬಹುದು. ಯಾಕೆಂದ್ರೆ ಇದು ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಹೊಂದಿರುವ ಧಾನ್ಯ. ಇದು ರಕ್ತದ ಸಕ್ಕರೆ ಮತ್ತು ಗ್ಲೈಕೋಸೈಲೇಟೆಡ್ ಹಿಮೋಗ್ಲೋಬಿನ್ ಅನ್ನು ಕಡಿಮೆ ಮಾಡಲು ಸಹಾಯ ಮಾಡುವ ಗುಣ ಹೊಂದಿದೆ. ನವಣೆ ವೇಟ್ ಲಾಸ್ ಆಗಲು ಸಹಾಯ ಮಾಡುತ್ತದೆ. ಇದು ಟ್ರಿಪ್ಟೋಫ್ಯಾನ್ನಿಂದ ಸಮೃದ್ಧವಾಗಿರೋದ್ರಿಂದ ಹಸುವಿನ ಸಂಕಟ ತಪ್ಪಿಸುತ್ತದೆ. ಟಮ್ಮಿ ಫ್ಯಾಟ್ ಕಡಿಮೆ ಮಾಡುತ್ತೆ. ಯಾಕೆಂದ್ರೆ ಕೊಬ್ಬು ಸಂಗ್ರಹ ಆಗುವುದು ಇದು ತಡೆಯುತ್ತೆ. ನಮ್ಮ ಮೂಳೆಗಳನ್ನು ಸ್ಟ್ರಾಂಗ್ ಮಾಡುತ್ತೆ. ಯಾಕೆಂದ್ರೆ ನವಣೆ ಕಬ್ಬಿಣ, ಫಾಸ್ಫರಸ್, ಕ್ಯಾಲ್ಸಿಯಂನಿಂದ ಸಮೃದ್ಧವಾಗಿದೆ. ಉರಿಯೂತ, ಬ್ರಿಟಲ್ ಬೋನ್ಸ್, ಆಸ್ಟಿಯೋಪೋರೋಸಿಸ್, ಆರ್ಥ್ರೈಟಿಸ್, ಸ್ಪಾಂಡಿಲೈಟಿಸ್ ವಿರುದ್ಧ ಹೋರಾಡಲು ಇದು ನಮ್ಮ ದೇಹಕ್ಕೆ ಬೇಕಾಗ್ತಕ್ಕಂಥ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಪೂರೈಸುತ್ತದೆ. ಇದರಲ್ಲಿರುವ ACE ಇನ್ಹಿಬಿಟರ್ಸ್ ಮಾಲಿಕ್ಯೂಲ್ಗಳು ಹೈಪರ್ ಟೆನ್ಷನ್ ಕಡಿಮೆ ಮಾಡುತ್ತವೆ. ಆಂಟಿ ಆಕ್ಸಿಡೆಂಟ್ಸ್ಗಳಿಂದ ಸಮೃದ್ಧವಾಗಿರೋದ್ರಿಂದ ದೇಹದಲ್ಲಿ ಟಾಕ್ಸಿನ್ಸ್ ಹೊರಹಾಕುತ್ತದೆ. ಕ್ಯಾನ್ಸರ್ ಉಂಟಾಗಲು ಬಿಡಲ್ಲ. ನವಣೆ ಆಂಟಿ ಇನ್ಫ್ಲಮೇಟರಿ ಗುಣ ಕೂಡ ಹೊಂದಿದೆ. ದೇಹಕ್ಕೆ ಪೆಟ್ಟು ಬಿದ್ದಾಗ ನವಣೆಯನ್ನು ತುಪ್ಪದ ಜೊತೆಗೆ ಊಟ ಮಾಡಿದ್ರೆ ನೋವು ಕಡಿಮೆ ಆಗುತ್ತದೆ. ನವಣೆ ಫಿಟ್ಸ್ ರೋಗಿಗಳಿಗೂ ತುಂಬಾನೇ ಒಳ್ಳೆಯದು. ಅದಕ್ಕೆ ನವಣೆಯನ್ನು ಸೂಪರ್ ಫುಡ್ ಅಂತ ಹೇಳೋದು. ಮತ್ತು ಇದು ನಮ್ಮ ಡಯಟ್ನಲ್ಲಿ ಕಂಪಲ್ಸರಿ ಇರಲೇಬೇಕು. ಆದರೆ ಇದನ್ನು ಸೇವಿಸುವ ಮುನ್ನ 6 ಗಂಟೆಗಳ ಕಾಲ ನೆನೆಯಿಟ್ಟು ಆಮೇಲೆ ಇದರಿಂದ ಆಹಾರ ತಯಾರಿಸಬೇಕು. ಅಕ್ಕಿಯಿಂದ ನಾವು ಹೇಗೆ ಆಹಾರ ತಯಾರಿಸ್ತೀವೋ ಹಾಗೆ ನವಣೆಯಿಂದ ಕೂಡ ತಯಾರಿಸಿ ನಾವು ಸೇವಿಸಬಹುದು. ಆದರೆ ಬಾಣಂತಿಯರು 1 ವರ್ಷ ಕಾಲ ನವಣೆ ಬಳಸಬಾರದು ಅಂತ ತಜ್ಞರು ಹೇಳುತ್ತಾರೆ. ಇದಕ್ಕೆ ಕಾರಣ ಏನಂದ್ರೆ ಇದು ಎದೆ ಹಾಲು ಕಡಿಮೆ ಮಾಡುತ್ತೆ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.